ವಿವಿಧ ಬೇಡಿಕೆಗಳ ಈಡೇರಿಕೆಗೆ ರಾಷ್ಟ್ರ ರಾಜಧಾನಿಯಲ್ಲಿ ಅನ್ನದಾತರ ರಣಕಹಳೆ. ಕೋಲಾರದಲ್ಲಿ ಕಾಂಗ್ರೆಸ್ ನಾಯಕರ ನಡುವೆ ಡಿಶುಮ್. ಸಿದ್ದರಾಮಯ್ಯ ಅಲ್ಲ ಸುಳ್ಳರಾಮಯ್ಯ ಅಂತ ಹೇಳಿದ್ಯಾರು? ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರ ಸಿಗುತ್ತಾ? ಸೋಮಣ್ಣ ಹೊರಗಿನವರಲ್ಲ ಅಂತೇಳಿ ಸಂಸದ ಬಸವರಾಜು ಟಾಂಗ್ ಕೊಟ್ಟಿದ್ಯಾರಿಗೆ? ಕಾಂಗ್ರೆಸ್ ಪರ ಬಿಜೆಪಿ ಸೋಮಶೇಖರ್ ಪ್ರಚಾರ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಬಲ ಬೆಲೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ದೆಹಲಿಯಲ್ಲಿ ರೈತರು ದಂಗೆ ನಡೆಸುತ್ತಿದ್ದಾರೆ. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಕರ್ನಾಟಕ, ತಮಿಳುನಾಡು ರೈತರಿಂದ ದೆಹಲಿ ಚಲೋ ನಡೀತಾ ಇದೆ. ಇನ್ನು ದೆಹಲಿಯತ್ತ ಹೊರಟಿರುವ ಸಾವಿರಾರು ರೈತರ ಹೋರಾಟ ಉಗ್ರ ರೂಪ ಪಡೆದುಕೊಂಡಿದೆ. ಪಂಜಾಬ್ ಮತ್ತು ಹರಿಯಾಣ ನಡುವಿನ ಶಂಭು ಗಡಿಗೆ ರೈತರು ಆಗಮಿಸುತ್ತಿದ್ದಂತೆ ಪೊಲೀಸರು ಅಶ್ರುವಾಯು, ಡ್ರೋನ್ ಅಶ್ರುವಾಯುವನ್ನ ಪ್ರಯೋಗಿಸಿ ಪ್ರತಿಭಟನಾ ನಿರತರನ್ನ ಚದುರಿಸಲು ಪ್ರಯತ್ನಿಸಿದ್ರು. ದಟ್ಟ ಹೊಗೆ, ಕಣ್ಣೂರಿಯಿಂದ ರೈತರು ದಿಕ್ಕಾಪಾಲಾಗಿ ಓಡಿದ್ರು. ರೈತರು ದೆಹಲಿ ಪ್ರವೇಶಿಸದಂತೆ ದೆಹಲಿಯ ಗಡಿಗಳಾದ ಸಿಂಘು, ಟಿಕ್ರಿ ಮತ್ತು ಯಪಿ ಗೇಟ್ ಬಳಿ ಕಾಂಕ್ರೀಟ್ ಗೋಡೆಗಳು ಮತ್ತು ಮುಳ್ಳು ತಂತಿಗಳನ್ನು ಅಳವಡಿಸಲಾಗಿತ್ತು. ಕಲ್ಲು ದೊಣ್ಣೆಗಳನ್ನ ಹಿಡಿದು ಶಂಭು ಗಡಿಯಲ್ಲಿ ರೈತರು ಜಮಾಯಿಸಿದ್ರು. ಅಲ್ಲದೆ ಪೊಲೀಸರ ಮೇಲೂ ಕಲ್ಲು ತೂರಿದ್ರು, ಬ್ಯಾರಿಕೇಡ್ ತಳ್ಳಿ ಮುನ್ನುಗ್ಗಿದ್ರು. ಹಲವು ಟ್ರ್ಯಾಕ್ಟರ್ಗಳ ಮೂಲಕ ದೆಹಲಿಗೆ ರೈತರು ಪ್ರವೇಶಿಸಿದಂತೆ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲಿಕ್ಕಿದ್ವು. ವಿವಿಧ ಬೇಡಿಕೆಗೆ ಆಗ್ರಹಿಸಿ ರೈತರಿಂದ ದೆಹಲಿ ಚಲೋ ಪ್ರತಿಭಟನೆಗೆ ಕಾಂಗ್ರೆಸ್ ಬೆಂಬಲಿಸಿದೆ. ಈ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ಮುಳ್ಳು ತಂತಿ, ಡ್ರೋನ್ಗಳಿಂದ ಅಶ್ರುವಾಯು, ಮೊಳೆಗಳು ಮತ್ತು ಗನ್ಗಳು ಎಲ್ಲವನ್ನ ಜೋಡಿಸಲಾಗಿದೆ. ರೈತರ ಧ್ವನಿ ಹತ್ತಿಕ್ಕಲು ಹೊರಟಿರುವ ಸರ್ವಾಧಿಕಾರಿ ಮೋದಿ ಸರ್ಕಾರ ಈ ಹಿಂದೆ 750 ರೈತರ ಪ್ರಾಣವನ್ನ ಬಲಿ ತೆಗೆದುಕೊಂಡ್ರು. 10 ವರ್ಷಗಳಲ್ಲಿ ಮೋದಿ ಸರ್ಕಾರ ದೇಶದ ಅನ್ನದಾತರಿಗೆ ನೀಡಿದ್ದ 3 ಭರವಸೆಗಳನ್ನ ಪೂರೈಸಿಲ್ಲ. ಈಗ 62 ಕೋಟಿ ರೈತರ ಧ್ವನಿ ಎತ್ತುವ ಸಮಯ ಬಂದಿದೆ. ರೈತ ಚಳುವಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು ಸಚಿವ ಖರ್ಗೆ ಭೋಪಾಲ್ನಲ್ಲಿ ರೈತರ ಬಂಧನವನ್ನ ಖಂಡಿಸಿದ್ರು. ನಿಮ್ಮ ಸರ್ಕಾರಕ್ಕೆ ರೈತರ ಪ್ರತಿಭಟನೆ ಅಂದ್ರೆ ಭಯ ಅಂತ ಟಾಂಗ್ ಕೊಟ್ಟಿದ್ದಾರೆ. ವಿವಿಧ ಬೇಡಿಕೆ ಈಡೇರಿಸುವಂತೆ ದೇಶದ ಎಲ್ಲಾ ರಾಜ್ಯಗಳ 200ಕ್ಕೂ ಹೆಚ್ಚು ರೈತ ಸಂಘಟನೆಗಳ ಮುಖಂಡರ ಸಮ್ಮುಖದಲ್ಲಿ ದೆಹಲಿಯಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಚಳುವಳಿ ನಡೆಸಲಾಗುತ್ತಿದೆ ಅಂತ ಕುರುಬೂರು ಶಾಂತಕುಮಾರ್ ತಿಳಿಸಿದರು. ಫ್ಲೆಕ್ಸ್ನಲ್ಲಿ ಫೋಟೋ ಹಾಕದ ವಿಚಾರಕ್ಕೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾರಾಮಾರಿ ನಡೆದಿದೆ. ಕೋಲಾರದ ಡಿಸಿಸಿ ಬ್ಯಾಂಕ್ ಪಕ್ಕದಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ನ ಶಾಸಕ ಕೊತ್ತೂರು ಮಂಜುನಾಥ್ ಬೆಂಬಲಿಗರು ಮತ್ತು ಕೆಎಚ್ ಮುನಿಯಪ್ಪ ಬೆಂಬಲಿಗರ ನಡುವೆ ಹೊಡೆದಾಟ ನಡೆದಿದೆ. ಈ ವೇಳೆ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷ ಊರುಬಾಗಿಲು ಶ್ರೀನಿವಾಸ್ ಮೇಲೆ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಬೆಂಬಲಿಗರಿಂದ ಏಕಾಏಕಿ ದಾಳಿ ಮಾಡಲಾಗಿದೆ. ಚುನಾವಣಾ ಉಸ್ತುವಾರಿಗಳಾದ ರಮೇಶ್ ಹಾಗೂ ರಾಜ್ಕುಮಾರ್ ಸಮ್ಮುಖದಲ್ಲೇ ಬೂತ್ ಮಟ್ಟದ ಏಜೆಂಟರ ಸಭೆಯಲ್ಲಿ ಪರಸ್ಪರ ಕೈಕೈ ಮಿಲಾಯಿಸಿದ್ರು. ಈ ವೇಳೆ ಸಭೆಯಿಂದ ಸಚಿವ ಮುನಿಯಪ್ಪ ಬೆಂಬಲಿಗ ಕಾರ್ಯಾಧ್ಯಕ್ಷ ಊರುಬಾಗಿಲು ಶ್ರೀನಿವಾಸ್ ಹೊರ ನಡೆದರು. ತಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ಶಾಸಕ ಮಂಜುನಾಥ್ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಇನ್ನು ಶಾಸಕ ಮಂಜುನಾಥ್ ಬೆಂಬಲಿಗರು ನಮ್ಮ ಮೇಲೆ ಹಲ್ಲೆಗೆ ಮುಂದಾದಾಗ ನಾವು ಸಹ ಗಲಾಟೆ ಮಾಡಬೇಕಾಯಿತು ಅಂದ್ರು. ಚುನಾವಣಾ ಉಸ್ತುವಾರಿಗಳಾದ ಪಿಆರ್ ರಮೇಶ್ ಹಾಗೂ ರಾಜ್ಕುಮಾರ್ ಗಲಾಟೆಯನ್ನ ಸಮರ್ಥಿಸಿಕೊಂಡು ವರಿಷ್ಠರಿಗೆ ವರದಿ ನೀಡಲಾಗುವುದು ಅಂದಿದ್ದಾರೆ. ಇವತ್ತು ಅಚಾನಕ್ ಆಗಿ ಯಾವ ಕಾರಣಕ್ಕೆ ಅವರು ಮೇಲ್ ಬಿದ್ರು, ನನ್ನ ಮೇಲೆ ಹಲ್ಲೆ ಮಾಡಬೇಕು ಅಂತ ಅವ್ರಿಗೆ ಯಾವ ಕಾರಣ ಬಂತೋ ಕೂಡ ಗೊತ್ತಿಲ್ಲ ನನಗೆ. ನಾವು ಆ ಥರದ ಸಂಸ್ಕೃತದಲ್ಲಿ ಬೆಳೆದಂಥವ್ರು ಅಲ್ಲ. ಹಾಗಾಗಿ ಅವರು ಎಲ್ಲೂ ನಾನು ಬಂದು ಹಲ್ಲೆ ಮಾಡಿ ಗಟ್ಟಿಯಾಗಿ ಹಿಡಿದು ನಾನು ಮೊದಲೇ ಹೃದಯ ಸಂಬಂಧಿ ಕಾಯಿಲೆ ಇರೋಂಥವ್ರು ಗೊತ್ತಿದ್ದು ಕೂಡ ನನಗೇನಾದ್ರು ತೊಂದರೆ ಆಗಿದ್ದಿದ್ರೆ ಯಾರು ನಮಗೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ಸುಳ್ಳು ಹೇಳುವಂತಹ ಕ್ಯಾಂಪೇನ್ ಅನ್ನು ಶುರು ಮಾಡಿದೆ. ತಮ್ಮ ಕೈಯಲ್ಲಿ ಆಗದೇ ಇರುವುದಕ್ಕೆ ಡಿಸಿಎಂ ಸೇರಿ ಹಲವು ಶಾಸಕರು ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ಕ್ಲಾರಿಟಿ ಇಲ್ಲದೆ ಘೋಷಣೆಗಳನ್ನ ಮಾಡಿದ್ದಾರೆ. ತಮ್ಮ ವೈಫಲ್ಯ ಮುಚ್ಚಿಕೊಳ್ಳಲಿಕ್ಕೆ ಕೇಂದ್ರದ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ $243% ಹೆಚ್ಚು ಅನುದಾನ ಕೊಟ್ಟಿದೆ. ಕಳೆದ 10 ವರ್ಷದಲ್ಲಿ $250ರಷ್ಟು ಹೆಚ್ಚು ತೆರಿಗೆ ಪಾಲು ಕೊಟ್ಟಿದೆ. 1 ಪೈಸೆಯೂ ಜಿಎಸ್ಟಿ ಬಾಕಿ ಉಳಿದಿಲ್ಲ. ಕಳೆದ 10 ವರ್ಷಗಳಲ್ಲಿ 4 ಪಟ್ಟು ಹೆಚ್ಚು ಎನ್ಡಿಆರ್ಎಫ್ನ ಪಾಲು ಕೊಟ್ಟಿದ್ದೇವೆ ಅಂತ ತಿಳಿಸಿದ್ರು. ಅಲ್ಲದೆ ಸಿದ್ದರಾಮಯ್ಯ ಅಲ್ಲ ಸುಳ್ಳು ರಾಮಯ್ಯ, ಸುಳ್ಳು ಹೇಳುವುದರಲ್ಲಿ ಎಕ್ಸ್ಪರ್ಟ್ ಅಂತ ಟೀಕಿಸಿದ್ರು. Total released between 2004 to 2014, 13-14 is 3,655 crores. 2014 to till date, I am telling till date, it is 12,542 crores, almost 4 times more. ಇಲ್ಲಿವರೆಗೆ 12,542.974 crores. ಸಿದ್ದರಾಮಯ್ಯನವರು ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್, ಸುಳ್ಳು ರಾಮಯ್ಯ ಅವರು ಮಿಸ್ಇನ್ಫಾರ್ಮೇಶನ್ ಕ್ಯಾಂಪೇನ್ ಮಾಡೋದೇ ಅವ್ರು ಮಾಡ್ತಾ ಇದ್ದಾರೆ. ತಾವು ಹೇಳಿದ ಪ್ರಾಮಿಸ್ ಅನ್ನು ಅವರಿಗೆ ಪೂರೈಸಲು ಆಗ್ತಾ ಇಲ್ಲ. ಮಂಡ್ಯ ಲೋಕಸಭೆಯ ಕ್ಷೇತ್ರದ ಸಂಬಂಧ ಬೆಂಗಳೂರಿನ ದೇವೇಗೌಡರ ನಿವಾಸದಲ್ಲಿ ಮಹತ್ವದ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಶಾಸಕರು, ಮಾಜಿ ಶಾಸಕರು, ಪರಿಷತ್ ಸದಸ್ಯರು, ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡರು, ನಿಖಿಲ್, ಡಿಸಿ ತಮ್ಮಣ್ಣ, ಸಿಎಸ್ ಪುಟ್ರಾಜು, ಅನ್ನದಾನಿ, ರವೀಂದ್ರ ಶ್ರೀಕಂಠಯ್ಯ, ಸುರೇಶ್ ಗೌಡ ಸೇರಿ ಹಲವರು ಭಾಗಿಯಾಗಿದ್ದರು. ಸಭೆಯಲ್ಲಿ ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಸಿಕ್ಕರೆ ಯಾರು ಅಭ್ಯರ್ಥಿಯಾಗಬೇಕು,
ಗೆಲ್ಲಲು ಯಾವ ರೀತಿ ಸಿದ್ಧತೆ ನಡೆಸಬೇಕು ಎಂಬ ಕುರಿತು ಚರ್ಚೆ ಮಾಡಲಾಯಿತು. ಸಭೆ ಬಳಿಕ ಮಾತನಾಡಿದ ದೇವೇಗೌಡರು, ಮಂಡ್ಯ ನಾಯಕರ ಸಮ್ಮುಖದಲ್ಲಿ ಸುದೀರ್ಘ ಚರ್ಚೆ ಆಗಿದೆ. ಕ್ಷೇತ್ರದ ಜನರ ಅಭಿಪ್ರಾಯ ಪಡೆದು ನಡ್ಡಾ ಗಮನಕ್ಕೆ ತರ್ತೇವೆ. ಅಂತಿಮವಾಗಿ ಶಾ ಮತ್ತು ಮೋದಿ ನಿರ್ಧರಿಸುತ್ತಾರೆ. ಎಲ್ಲವನ್ನ ಕುಮಾರಸ್ವಾಮಿ ಅವರ ತೀರ್ಮಾನಕ್ಕೆ ಬಿಟ್ಟಿದ್ದೇವೆ ಅಂತ ತಿಳಿಸಿದ್ರು. ಬಳಿಕ ಮಾತನಾಡಿದ ನಿಖಿಲ್, ಸಭೆಯಲ್ಲಿ 8 ವಿಧಾನಸಭೆ ಕ್ಷೇತ್ರದ ನಾಯಕರೊಂದಿಗೆ ಚರ್ಚೆ ಆಗಿದೆ. ಮೋದಿ, ನಡ್ಡಾಜಿ ಎಲ್ಲ ನಿರ್ಧಾರ ಮಾಡ್ತಾರೆ ಅಂದ್ರು. ಅಂತಿಮವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ನಾವು ಒಂದು ಅಭಿಪ್ರಾಯಕ್ಕೆ ಬರ್ತೇವೆ. ಇದು NDA ಜೊತೆ ನಾವು ಇರೋದ್ರಿಂದ ನಮ್ಮ ಅಭಿಪ್ರಾಯನ NDA ಅಂದ್ರೆ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು, ನಡ್ಡಾ ಅವರ ಪಕ್ಷದ ಅಧ್ಯಕ್ಷರು ಅವ್ರ ಗಮನಕ್ಕೂ ತರ್ತೇವೆ. 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಕ್ಯಾಂಡಿಡೇಟ್ಗಳು ಇಲ್ಲಿ ನಮ್ಮ ಮಂಜಣ್ಣ ಅವರು ಶಾಸಕರಿದ್ದಾರೆ KR-ಪೇಟೆ ಕ್ಷೇತ್ರದ. ಅವರವ್ರದೇ ಅಭಿಪ್ರಾಯಗಳನ್ನ ಈಗಾಗಲೇ ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡು ಬಂದಿದ್ದಾರೆ. ಕೇಂದ್ರದ ನಾಯಕರು, ರಾಷ್ಟ್ರೀಯ ನಾಯಕರು, ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ನಡ್ಡಾಜಿಯವರು ವಾರದೊಳಗಡೆ ತಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ತುಮಕೂರು ಲೋಕಸಭೆಯ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ಜಿದ್ದಾಜಿದ್ದಿ ಜೋರಾಗ್ತಾ ಇದೆ. ಮಾಧುಸ್ವಾಮಿ, ಸಂಸದ GS ಬಸವರಾಜು ನಡುವೆ ವಾಗ್ಯುದ್ಧ ಮುಂದುವರೆದಿದೆ. ಸೋಮಣ್ಣ ಹೊರಗಿನವರಲ್ಲ, ತುಮಕೂರಿಗೆ ಸೇರಿದವರೇ ಅಂತ ಹೇಳುವ ಮೂಲಕ ಮಾಧುಸ್ವಾಮಿ ಸ್ಥಳೀಯರಲ್ಲ ಅಂತ ಅಸ್ತ್ರಕ್ಕೆ ಟಾಂಗ್ ಕೊಟ್ರು. ಮಾಧುಸ್ವಾಮಿಗೆ ಟಿಕೆಟ್ ಕೊಟ್ರೆ ನಾವು ಬೆಂಬಲಿಸಲ್ಲ. 3-4 ಜನ ತುಮಕೂರು ಲೋಕಸಭೆಗೆ ಆಕಾಂಕ್ಷಿಗಳಿದ್ದಾರೆ. ಅವರಲ್ಲಿ ಎಕ್ಸ್ಪೀರಿಯನ್ಸ್ ಯಾರು ಅಂದ್ರೆ ಸೋಮಣ್ಣ. ಹಾಗಾಗಿ ನಾನು ಅವರ ಹೆಸರು ಹೇಳ್ತೀನಿ ಅಂದಿದ್ದಾರೆ. ಮಾಧುಸ್ವಾಮಿ ಮಂತ್ರಿಯಾಗಿ 2 ದಿನ ಆಗಿತ್ತು. 3ನೇ ದಿನಕ್ಕೆ ನಾನು ಅವರ ಆಫೀಸ್ಗೆ ಹೋಗಿದ್ದೆ. ಕಾದು ಕುಳಿತರು, ಕಂಡರೂ ಮಾತನಾಡಿಸಲಿಲ್ಲ. ವೈಯಕ್ತಿಕವಾಗಿ ಅವರು ನನಗೆ ಹಿಡಿಸಲಿಲ್ಲ. ನಾನು ಈ ರೀತಿ ಮಾಡಿಲ್ಲ ಅಂತ ಮಾಧುಸ್ವಾಮಿ ಬಂದು ಸಾಯಿಬಾಬಾನ ಮುಂದೆ ಹೇಳಲಿ ಅಂದ್ರು. ಮಾಧುಸ್ವಾಮಿಯವರು ಇಂತಿಂಥ ಕಾರ್ಯಕ್ರಮಗಳನ್ನ ಉದ್ಘಾಟಿಸಿದ್ರು. ಅವರ ಆಫೀಸ್ನಲ್ಲಿ ಅವ್ರ ಊರಿನಲ್ಲಿ ಒಂದು ಆಫೀಸ್ ಮಾಡ್ಕೊಂಡವ್ರೆ. ಅವರ ಶ್ರೀಮತಿಯವರು ಅಧ್ಯಕ್ಷತೆ ವಹಿಸಿದ್ರು. ಅವರ ಮಕ್ಕಳು ಅಂಥದ್ದು ಸ್ವಾಗತ ಮಾಡಿದಂಥ ಏನೋ ಒಂದು ಪೇಪರನ್ನು ನೋಡಿದೆ, ಒಂದು ಸಾರಿ ಇದ್ದೇವೇನೋ ಗೊತ್ತಿಲ್ಲ ನನಗೆ. ಈ ರೀತಿ ಮಾಡಿ ಉದ್ಧಟತನ ಮಾಡ್ತಕ್ಕಂಥ ಜನಗಳಿಗೆ ನಾವು ಜಾಸ್ತಿ ಮಾತಾಡ್ತಾರೆ. ನಾನೊಬ್ಬ ಸ್ವಾಭಾವಿಕವಾಗಿ ನಾನು ಎಲ್ಲರ ಜೊತೆ ಇರ್ತಕ್ಕಂಥ ಒಬ್ಬ ಸಂಸದ. ನನಗೆ ಸ್ಟ್ಯಾಂಡರ್ಡ್ ಗೊತ್ತಿಲ್ಲ. ಯಾಕೆಂದರೆ ಒಬ್ಬ ಬಡವನು ಓಟ್ ಹಾಕಿವನೇ, ಒಬ್ಬ IAS ಆಫೀಸರು ನನಗೆ ಓಟ್ ಹಾಕಿವನೆ. IAS ಆಫೀಸರ್ಗೆ ಏನು ಟ್ರೀಟ್ ಮಾಡ್ತೀನಿ, ನಾವು ಬಡವನಿಗೆ ಅದೇ ಥರ ಟ್ರೀಟ್ಮೆಂಟ್ ಮಾಡ್ತೀನಿ. ನನಗೆ ಎರಡು ಥರ ಇಲ್ಲ. ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ್ದಾರೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಗೆ ಪುಟ್ಟಣ್ಣ ಪರ ಮತಯಾಚನೆ ಮಾಡಿದ್ದು, ನಿನ್ನೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಿಕ್ಷಕರ ಜೊತೆ ಸೋಮಶೇಖರ್ ಸಭೆ ಮಾಡಿದ್ರು. ಈ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣಗೆ ಮತ ಕೊಡುವಂತೆ ಪ್ರಚಾರ ಮಾಡಿದ್ದು, ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಗೆ STS ಗೈರಾಗಿದ್ರು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣಗೆ ಮತ ಹಾಕುವಂತೆ ಒತ್ತಾಯಿಸಿ ಗಿಫ್ಟ್ ಹಂಚಿಕೆ ಮಾಡಿ ಪ್ರಚಾರ ಮಾಡ್ತಿದ್ದಾರೆ ಅಂತ ಆರೋಪಿಸಿ JDS ಕಾನೂನು ಘಟಕ ದೂರು ಕೊಟ್ಟಿದೆ. ಅಭ್ಯರ್ಥಿ ಪುಟ್ಟಣ್ಣ DCM DKಶಿ ಸಚಿವ ಮಧು ಬಂಗಾರಪ್ಪ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದು, ಸೋಮಶೇಖರ್ ನಡೆಗೆ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ನಾನು ಬಿಜೆಪಿ ಜಿಲ್ಲಾ ಅಧ್ಯಕ್ಷನಾಗಿ ಹಿರಿಯರ ಗಮನಕ್ಕೆ ತಂದಿದ್ದೀನಿ, ಹಿರಿಯರು ವರಿಷ್ಠರ ಗಮನಕ್ಕೆ ತರ್ತಾರೆ ಅಂತ ಬಿಜೆಪಿ ಶಾಸಕ CK ರಾಮಮೂರ್ತಿ ಹೇಳಿದ್ದಾರೆ. ಹಿರಿಯರ ಗಮನಕ್ಕೆ ವಿಚಾರ ಬಂದಿದೆ. ಯಾಕೆಂದರೆ ಅವರು ಮೊನ್ನೆ ಕೇಸರಿ ಶಾಲೆ ಹಾಕ್ಕೊಂಡು ಇಲ್ಲಿ ವಿಧಾನಸೌಧದಲ್ಲಿ ನಮ್ಮ ಜೊತೆ ಇದ್ದರು. ಅದಾದಮೇಲೆ ನಿನ್ನೆ ಅವರು ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಾತಿ ಇಲ್ಲದಲ್ಲೇ ಪುಟ್ಟಣ್ಣ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಗಮನಕ್ಕೆ ಬಂದಿದೆ. ಇದರ ಬಗ್ಗೆ ನಾವು ಕೂಡ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ವರಿಷ್ಠ ಗಮನ ಕೂಡ ತಗೊಂಡ್ಬಂದಿದ್ದೀವಿ. ವರಿಷ್ಠರು ಏನು ಅವ್ರಿಗೆ ಬಿಟ್ಟಿದ್ದು ಏನು ಮಾಡ್ತಾರೆ ಅಂತ ಅವರಿಗೆ ಬಿಟ್ಟು ಆ್ಯಕ್ಚುಲಿ ವರಿಷ್ಠ ಗಮನಕ್ಕೆ ಯಡಿಯೂರಪ್ಪ ಅವರ ಗಮನಕ್ಕೆ ಕೂಡ ಬಂದಿದೆ. ಸೊ ಏನು ಅವರೆಲ್ಲ ಮೀಟಿಂಗ್ ಮಾಡಿ ಸೇರ್ತಾವಂತ. DCM DK ಶಿವಕುಮಾರ್ಗೆ ಹೊಸ ಸಂಕಷ್ಟ ಶುರುವಾಗಿದೆ. ಅಕ್ರಮ ಆಸ್ತಿ ಪ್ರಕರಣ ಸಂಬಂಧ CBI ತನಿಖೆಯ ಬೆನ್ನಲ್ಲೇ DK ಶಿವಕುಮಾರ್ ವಿರುದ್ಧ ಮತ್ತೊಂದು FIR ದಾಖಲಾಗಿದೆ. ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರಿಂದ FIR ದಾಖಲಾಗಿದೆ. ಇತ್ತೀಚೆಗಷ್ಟೇ CBI ತನಿಖೆ ವಾಪಸ್ ಪಡೆಯುವ ಬಗ್ಗೆ ಸಂಪುಟದಲ್ಲಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿತ್ತು. CBI ಬದಲು ಲೋಕಾಯುಕ್ತಗೆ ತನಿಖೆ ವರ್ಗಾವಣೆ ಮಾಡಿತ್ತು. ಇದೀಗ DCM DK ಶಿವಕುಮಾರ್ ಮೇಲೆ ಲೋಕಾಯುಕ್ತ ಫೆಬ್ರವರಿ 8ರಂದೇ FIR ದಾಖಲು ಮಾಡಿದೆ. ಇದೀಗ ಸರ್ಕಾರದ ಆದೇಶ ಪ್ರಶ್ನಿಸಿ CBI ಅಧಿಕಾರಿಗಳು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೆಲ ದಿನಗಳಿಂದ ಜಾರಿ ನಿರ್ದೇಶನಾಲಯ ಕಾಂಗ್ರೆಸ್ ಶಾಸಕರ ಬೆನ್ನು ಬಿದ್ದಂತಿದೆ. ಕೋಚಿಮೂಲ್ ನೇಮಕಾತಿ ಹಗರಣ ಪ್ರಕರಣದಲ್ಲಿ ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡ ಪುತ್ರನಿಗೆ ಇಡಿ ನೋಟಿಸ್ ಜಾರಿ ಮಾಡಿದೆ. ಫೆಬ್ರವರಿ 23ರಂದು ಬೆಂಗಳೂರು ಇಡಿ ಕಚೇರಿಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಲಾಗಿದೆ. ಕೋಚಿಮೂಲ್ ನೇಮಕಾತಿಯಲ್ಲಿ ಲಕ್ಷ ಪೀಕಿದ್ದ ಆರೋಪ ಮಾಡಲಾಗಿದೆ. ಈ ಸಂಬಂಧ ವಿಚಾರಣೆಗೆ ಕರೆಯಲಾಗಿದೆ. ಇನ್ನು ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿಗೆ ಇಡಿ ಶಾಕ್ ಕೊಟ್ಟಿದೆ. ವಿಧಾನಸಭೆ ಎಲೆಕ್ಷನ್ಗೆ ಕೋಟಿ ಹಣ ಖರ್ಚು ಮಾಡಿದ ಬಗ್ಗೆ ಇಡಿ ದಾಳಿಯಲ್ಲಿ ಮಹತ್ವದ ಸಾಕ್ಷ್ಯ ಲಭ್ಯವಾಗಿದೆ. ನಗದು ರೂಪದಲ್ಲಿ ಹಣವನ್ನ ಖರ್ಚು ಮಾಡಿರೋದು ಬೆಳಕಿಗೆ ಬಂದಿದೆ. ಅಲ್ಲದೆ ಭರತ್ ರೆಡ್ಡಿ ಬೇನಾಮಿ ಆಸ್ತಿ ಮಾಡಿರುವುದು ಸಹ ತಿಳಿದು ಬಂದಿದೆ. ಭಾನುವಾರ ದಾಳಿ ಮಾಡಿದ ಇಡಿ 2 ದಿನ ಶೋಧ ನಡೆಸಿತ್ತು. ಈ ವೇಳೆ ದಾಖಲೆಗಳನ್ನು ಪರಿಶೀಲಿಸಿದಾಗ ಅಕ್ರಮ ಪತ್ತೆಯಾಗಿದೆ.
ಇಂದು ವಿಧಾನಸಭೆ ಕಲಾಪ ಆರಂಭ ಆಗ್ತಿದ್ದ ಹಾಗೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಬಿಜೆಪಿ ಸದಸ್ಯರ ಗದ್ದಲ ಶುರು ಮಾಡಿದ್ರು. ವಿಧಾನಸಭೆಯಲ್ಲಿ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನ ಗೃಹ ಸಚಿವ ಪರಮೇಶ್ವರ್ ಮಂಡಿಸಿದ್ರು. ರಾಜ್ಯಪಾಲರಿಂದ ವಾಪಸ್ ಬಂದಿರುವ ಸುಗ್ರೀವಾಜ್ಞೆಗೆ ವಿಧೇಯಕದ ರೂಪ ಕೊಡಲಾಯಿತು. ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯಗೊಳಿಸುವ ವಿಧೇಯಕ ಇದಾಗಿದೆ. ಇನ್ನು ಕೊಬ್ಬರಿ ಬೆಲೆ ಕುಸಿತದ ಬಗ್ಗೆ ಪ್ರಸ್ತಾಪಿಸುವ ವೇಳೆ ಜೆಡಿಎಸ್ ಕಾಂಗ್ರೆಸ್ ಮಧ್ಯೆ ವಾಕ್ಸಮರ ನಡೆಯಿತು. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಚರ್ಚಿಸಲಾಯಿತು. ರಾಜ್ಯಪಾಲರ ಕೈಯಲ್ಲಿ ಸುಳ್ಳು ಹೇಳಿಸಿದ್ರಿ ಅಂತ ಬೆಲ್ಲದ ಕಾಲೆಳೆದ್ರು. ಅದಕ್ಕೆ 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂದ್ರೆ ಈವರೆಗೂ ಬಂದಿಲ್ಲ ಅಂತ ಶಾಸಕ ನರೇಂದ್ರ ಸ್ವಾಮಿ ಕೌಂಟರ್ ಕೊಟ್ರು. ಅಲ್ಲದೆ ಭಾರತ್ ರೈಸ್ ಬಗ್ಗೆ ಪ್ರಸ್ತಾಪಿಸಿ ಅನ್ನಭಾಗ್ಯಕ್ಕೆ ಅಕ್ಕಿ ಕೊಡ್ಲಿಲ್ಲ, ಈಗ 29 ರೂಪಾಯಿಗೆ ಕೊಡ್ತಿದೆ ಸರಿನಾ ಅಂತ ಪ್ರಶ್ನಿಸಿದ್ರು. ಅಲ್ಲದೆ ಎಚ್ಡಿಕೆ ವಿರುದ್ಧ ನರೇಂದ್ರ ಸ್ವಾಮಿ ಹರಿಹಾಯ್ದ್ರು. ಹುಕ್ಕಾ ಬ್ಯಾನ್ ಬೆನ್ನಲ್ಲೇ ಸಿಸಿಬಿ ಪೊಲೀಸರು ನಗರದಲ್ಲಿ ಅಕ್ರಮವಾಗಿ ಮಾರಾಟ ಮಾಡ್ತಾ ಇರೋ ಅಡ್ಡಗಳ ಮೇಲೆ ದಾಳಿಯನ್ನ ಮಾಡಿದ್ರು. ಬ್ಯಾನ್ ಆದ್ರೂ ಹುಕ್ಕಾ ಬಾರ್ಗಳಿಗೆ ಮಾದಕ ವಸ್ತು ರವಾನೆ ಆಗ್ತಾ ಇತ್ತು. ಹುಕ್ಕಾ ಬಾರ್ಗಳಿಗೆ ತಂಬಾಕು ಹಾಗೂ ನಿಕೋಟಿನ್ ವಸ್ತುಗಳನ್ನ ಸ್ಟೋರ್ಗಳು ಸಾಗಿಸ್ತಾ ಇತ್ತು. ಚಾಮರಾಜಪೇಟೆ, ಮಹದೇವಪುರ ಸೇರಿ 3 ಠಾಣಾ ವ್ಯಾಪ್ತಿಯಲ್ಲಿ ಸಿಸಿಬಿ ಎಸಿಪಿ ಧರ್ಮೇಂದರ್ ನೇತೃತ್ವದಲ್ಲಿ ರೇಡ್ ಮಾಡಿ ಕೋಟಿ ಮೌಲ್ಯದ ಹುಕ್ಕಾ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಕಮಿಷನರ್ ದಯಾನಂದ್, ನಿಷೇಧಿತ ಹುಕ್ಕಾ ನಿಕೋಟಿನ್ ಉತ್ಪನ್ನಗಳನ್ನು ಅನಧಿಕೃತವಾಗಿ ಶೇಖರಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು. ಸಿಸಿಬಿ ಪೊಲೀಸರು 9 ಮಂದಿಯನ್ನ ಬಂಧಿಸಿದ್ದಾರೆ. ದಾಳಿಯ ವೇಳೆ 1,45 ಲಕ್ಷ ಮೌಲ್ಯದ ನಿಕೋಟಿನ್ ಉತ್ಪನ್ನ, 1.10 ಲಕ್ಷ ನಗದು, 11 ಮೊಬೈಲ್, 1 ಟಾಟಾ ಎಎಸ್ ವಾಹನ ವಶಕ್ಕೆ ಪಡೆಯಲಾಗಿದೆ ಅಂದರು. ಕೋಟ್ಪಾ ಅಡಿಯಲ್ಲಿ ನಿಷೇಧ ಆಗಿರ್ತಕ್ಕಂತಹ ಕೆಲವೊಂದು ತಂಬಾಕು ಮತ್ತು ನಿಕೋಟಿನ್ ಮತ್ತು ಇತರ ಪದಾರ್ಥಗಳೇನಿದ್ದಾವೆ ಅವುಗಳನ್ನು ಮಾರಾಟ ಮಾಡಲಿಕ್ಕೆ ಇಟ್ಟುಕೊಂಡಿದ್ದನ್ನು ಗಮನಿಸಿ ಅವುಗಳನ್ನು ವಶಪಡಿಸಿಕೊಂಡಿದ್ದಾರೆ. 1,45 ಲಕ್ಷ ಮೌಲ್ಯದ ಬೇರೆ ಬೇರೆ ಪದಾರ್ಥಗಳು, 11 ಮೊಬೈಲ್ ಫೋನುಗಳು ಹಾಗೂ ನಗದು ಹಣ 1,10,000 ರೂಪಾಯಿ, ಜೊತೆಗೆ ಒಂದು ವಾಹನ ಮತ್ತು ಕೆಲವೊಂದು ಸಿಲ್ವರ್ ಕಾಯಿನ್ಗಳನ್ನು ಕೂಡ ಈ ಕಾರ್ಯಾಚರಣೆಯಲ್ಲಿ ವಶಪಡಿಸಿಕೊಂಡಿದ್ದಾರೆ. 9 ವ್ಯಕ್ತಿಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರಿನ ಕೆಆರ್ಪುರ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಕಳ್ಳರ ಹಾವಳಿ ಶುರುವಾಗಿದೆ. ಕಳೆದ ವರ್ಷವಷ್ಟೇ ಓಪನ್ ಆಗಿದ್ದ ಈ ಕ್ವಾರ್ಟರ್ಸ್ನಲ್ಲಿ ಕಳೆದ 1 ತಿಂಗಳಿನಿಂದ ಬರೋಬ್ಬರಿ 3 ಮನೆಗಳ್ಳತನಗಳು ನಡೆದಿವೆ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ವಸ್ತುಗಳು ಕಳವಾಗಿದೆ. ಈ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡೋದಕ್ಕೆ ಹೋದರೆ ಎಫ್ಐಆರ್ ಮಾಡಿದರೆ ಮರ್ಯಾದೆ ಹೋಗುತ್ತೆ, ಸ್ವಲ್ಪ ಟೈಮ್ ಕೊಡಿ, ಏನಾದರೂ ಮಾಡಿ ಕಳ್ಳರನ್ನ ಹಿಡಿತೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಇದರಿಂದ ಬೇಸರಗೊಂಡ ಕೆಲ ನಿವಾಸಿಗಳು ಮೇಲಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಕ್ವಾರ್ಟರ್ಸ್ನಲ್ಲಿ ಕಳ್ಳರ ಕಾಟಕ್ಕೆ ಬ್ರೇಕ್ ಹಾಕುವುದರ ಜೊತೆಗೆ ಕ್ವಾರ್ಟರ್ಸ್ಗೆ ಭದ್ರತೆ ನೀಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಮೇಲಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ಅಂತ ನೋಡಬೇಕಾಗಿದೆ.